ಮರೀಚಿ ಮುಖ್ಯಾ ಋಷಯ ಅಹಂ ಚ ಜಜ್ಞಿರೆ ಅಂತ ಭಾಗವತದ 1ನೇ ಸ್ಕಂದದ 6ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಒಂದು ಪ್ರಯೋಗ. ಚತುರ್ಮುಖ ಬ್ರಹ್ಮನಿಂದ ಮರೀಚಿ ಮೊದಲಾದ ಋಷಿಗಳು ಮತ್ತೆ ಅಹಂ ಚ ನಾನು ಕೂಡ ಜಜ್ಞಿರೆ ಹುಟ್ಟಿದ್ದರು ಅಂತ ಹೀಗೆ ಅದ್ರ ಅರ್ಥ ಆಗ್ತದೆ. ಅದಕ್ಕೆ ವ್ಯಾಖ್ಯಾನ ಮಾಡುವವರು ವಿಜಯಧ್ವಜ ಸ್ವಾಮಿಗಳು ಮತ್ತು ಯಾದವಾರ್ಯರು ಅಹಂ ವಿರಿಂಚಸ್ಯ ಅಂಗಾತ್ ಜಜ್ಞೆ, ನಾನು ಹುಟ್ಟಿದೆ. ಯಜ್ಞೆ ಅಂತನ್ನೋದು ಉತ್ತಮ ಪುರುಷದ ಏಕವಚನ. ಮರೀಚಿ ಮುಖ್ಯಾ ಋಷಯ ಜಜ್ಞಿರೆ ಅದು ಪ್ರಥಮ ಪುರುಷದ ಬಹುವಚನ. ಹೀಗೆ ಅಹಂಗೆ ಜಜ್ಞೆ ಅನ್ನೋದನ್ನು ಜೋಡಿಸ್ಕೋಬೇಕು. ಶ್ಲೋಕದಲ್ಲಿ ಅದಿಲ್ಲ ಜಜ್ಞೆ ಅನ್ನೋದು. ಮತ್ತೆ ಜಜ್ಞಿರೆ ಅನ್ನುವುದನ್ನು ಮರೀಚಿ ಮುಖ್ಯಾ ಋಷಯ ಅನ್ನೋದಕ್ಕೆ ಜೋಡಿಸ್ಕೋಬೇಕು. ಹಾಗೆ ವ್ಯಾಖ್ಯಾನ ಮಾಡಿ ತೋರಿಸಿದ್ದಾರೆ. ಮತ್ತೆ ವೇದವಾರ್ಯರು ಕೂಡ ಹಾಗೆ ಮಾಡಿದ್ದಾರೆ. ಅದು ಶ್ಲೋಕದಲ್ಲಿ ಮರೀಚಿ ಮುಖ್ಯಾ ಋಷಯ ಪ್ರಾಣಿಭ್ಯ ಅಹಂ ಚ ಜಜ್ಞಿರೆ ಅಂತ ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಆದ್ರಿಂದ ಇಂಥ ಒಂದು ವಾಕ್ಯವನ್ನು ನಾನು ಬೇರೆ ಕಡೆಯಲ್ಲೂ ನೋಡಿರಲಿಲ್ಲ. ಸ್ವಲ್ಪ ವಿಚಿತ್ರವಾದ ವಾಕ್ಯ ಅದು. ನಾವು ಗದ್ಯ ಪ್ರಯೋಗ ಮಾಡುವಾಗಲೂ ಕೂಡ ಅಹಂ ಗಚ್ಛಾಮಿ ತೇಪಿ ಗಚ್ಚಂತಿ ಹೀಗೆ ಮಾಡ್ತೇವೆ. ಯಾವುದೋ ಊರಿಗೆ ನಾನು ಹೋಗ್ತೇನೆ, ಅವರು ಕೂಡ ಹೋಗ್ತಾರೆ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಅಹಂ ಪಠಾಮಿ ತೇಪಿ ಪಠಂತಿ ಅಂತ ಹೀಗೆ ನಾವು ಸಹಜವಾಗಿ ವಾಕ್ಯ ಪ್ರಯೋಗ ಮಾಡುವ ಸ್ವಾತಂತ್ರ್ಯ ನಮಗಿದ್ದಾಗ ಅಹಂ ಪಠಾಮಿ ಅಂತ ಉತ್ತಮ ಪುರುಷದಲ್ಲಿ, ತೇಪಿ ಪಠಂತಿ ಅಂತ ಪ್ರಥಮ ಪುರುಷದಲ್ಲಿ ಪ್ರಯೋಗ ಮಾಡ್ತೇವೆ. ಈ ಶ್ಲೋಕ ಗಮನಿಸಿದರೆ ನಾವು ಗದ್ಯ ಪ್ರಯೋಗ ಮಾಡುವಾಗಲೂ ಕೂಡ ನಮ್ಮ ಸಂಭಾಷಣದ ಸಂಸ್ಕೃತದಲ್ಲೂ ಕೂಡ ಅಹಂ ಪಠಾಮಿ ಅಂತನ್ನುವುದನ್ನು ಪ್ರತ್ಯೇಕವಾಗಿ ಹೇಳಲೇಬೇಕು ಅಂತ ಏನಿಲ್ಲ ಅಂತ ಕಾಣಿಸ್ತದೆ. ಅಹಂ ಅನ್ಯೇ ವಿದ್ಯಾರ್ಥಿನಶ್ಚ ಪಠಂತಿ ಅಂತ ಪ್ರಯೋಗ ಮಾಡಿದರೂ ತಪ್ಪೇನಿಲ್ಲ ಅಂತ ಕಾಣಿಸ್ತದೆ. ಹಾಗೆ ಪ್ರಯೋಗ ಮಾಡಿದರೆ ಯಾರು ಆಕ್ಷೇಪ ಮಾಡಬಹುದು, ಅದು ವಿಷಯ ಬೇರೆ. ವ್ಯಾಸರು ಹೀಗೆ ಪ್ರಯೋಗ ಮಾಡಿರುವುದನ್ನು ಗಮನಿಸಿದರೆ ಅಹಂ ಮರೀಚಿ ಮುಖ್ಯಾ ಋಷಯಶ್ಚ ಜಜ್ಞಿರೆ, ಜಜ್ಞಿರೆಯನ್ನು ಕ್ರಿಯಾಪದ ಅಹಂ ಅನ್ನೋದಕ್ಕೆ ಹೊಂದೋದಿಲ್ಲ ಪ್ರಥಮ ಪುರುಷದ ಏಕವಚನ ಬಹುವಚನ. ಆದರೂ ಅದನ್ನ ಅಹಂ ಅಂತ ಅನ್ನೋದಕ್ಕೆ ಅವರು ತಗೊಂಡಿದ್ದಾರೆ. ಅಹಂ ಅಂತ ಅನ್ನೋದಕ್ಕೆ ಕ್ರಿಯಾಪದ ಏನಿದೆ ಅದನ್ನು ನೀವು ಅಧ್ಯಾಹಾರ ಮಾಡ್ಕೊಳ್ಳಿ ಅಂತ ಸೂಚನೆ ಮಾಡಿದ್ದಾರೆ. ಅದೇ ಥರ ಅಹಂ ನಾವು ವಾಕ್ಯದಲ್ಲೂ ಕೂಡ ಅಹಂ ಅನ್ಯ ವಿದ್ಯಾರ್ಥಿನಶ್ಚ ಪಠಂತಿ ಅಂತ ಹೀಗೆ ಪ್ರಯೋಗ ಮಾಡಬಹುದು. ನಾವು ವಾಕ್ಯ ಪ್ರಯೋಗ ಮಾಡುವಾಗ ಅಹಂ ಪಠಾಮಿ ಅಂತ ಒಂದು ಹೇಳಲಿಕ್ಕೆ ಸ್ವಾತಂತ್ರ್ಯ ಇರುವಾಗ ಪಠಾಮಿ ಅನ್ನೋದನ್ನು ಬಿಡ್ತೀರಿ ಯಾಕೆ? ಶ್ಲೋಕದಲ್ಲಿ ಆದರೆ ಸಂಕ್ಷಿಪ್ತ ಅಕ್ಷರಗಳನ್ನು ಹೇಳಬೇಕಾಗ್ತದೆ, ಛಂದಸ್ಸನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಆದ್ದರಿಂದ ಅಲ್ಲಿ ಅಹಂ ಮರೀಚ ಮುಖ್ಯಾ ಋಷಯಶ್ಚ ಜಜ್ಞಿರೆ ಅಂತ ಹೇಳೋದು ಅನಿವಾರ್ಯ ಇರಬಹುದು. ಇಲ್ಲಿ ಯಾಕೆ ಹೀಗೆ ಮಾಡಿದಿರಿ ಅಂತ ನೀವು ವಾಕ್ಯ ಪ್ರಯೋಗ ಮಾಡುವಾಗ ಉತ್ತಮ ಪುರುಷದ ಕ್ರಿಯಾಪದವನ್ನು ಪ್ರಯೋಗ ಮಾಡುವುದನ್ನು ತಪ್ಪಿಸ್ತೀರಿ ಯಾಕೆ ಅಂತ ಒಂದು ಜಿಜ್ಞಾಸೆ ನಮಗೆ ಬರ್ತದೆ. ಆದ್ದರಿಂದ ಅಹಂ ಪಠಾಮಿ ಅನ್ಯ ಛಾತ್ರಾಶ್ಚ ಪಠಂತಿ ಅಂತಲೇ ಹೇಳಿ, ಅಹಂ ಅನ್ನೋದು ಹೇಳಿ ಪಠಾಮಿ ಅಂತ ಅನ್ನೋದನ್ನು ಬಿಟ್ಟು ಅನ್ಯ ಛಾತ್ರಾಶ್ಚ ಪಠಂತಿ ಅಂತ ಯಾಕೆ ಹೇಳಬಹುದು ಅಂತ ಹೀಗೆ ಹೊಸ ಪ್ರಯೋಗಕ್ಕೆ ಯಾಕೆ ನಾಂದಿ ಹಾಡ್ತೀರಿ ಅಂತ ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ ಸಂಸ್ಕೃತ ಭಾಷೆ ಅದೇನಿದೆ ಕಲೋಕ್ವಿಯಲ್ ಲ್ಯಾಂಗ್ವೇಜ್, ಅದರಲ್ಲೂ ಕೂಡ ಅದು ಹೆಚ್ಚು ಫ್ಲೆಕ್ಸಿಬಲ್ ಇರ್ತದೆ. ಹೀಗೆ ಮಾಡಬೇಕು ಅಂತ ನಿಯಮ ಇರೋದಿಲ್ಲ ಅನ್ನೋದಕ್ಕೆ ವ್ಯಾಸರು ಉದಾಹರಣೆ ಕೊಟ್ಟಿದ್ದಾರೆ. ಅವರು ಕೂಡ ಛಂದಸ್ಸನ್ನು ಮೇಂಟೈನ್ ಮಾಡಬೇಕಾಗಿತ್ತು, ಸಂಕ್ಷಿಪ್ತ ಅಕ್ಷರಗಳನ್ನು ಪ್ರಯೋಗ ಮಾಡಬೇಕಾಗಿತ್ತು, ಶ್ಲೋಕವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅಹಂ ಅನ್ನೋದಕ್ಕೆ ಸಂಬಂಧಪಟ್ಟ ಕ್ರಿಯಾಪದವನ್ನು ಅಲ್ಲಿ ಹೇಳಲಿಲ್ಲ ಅಂತ ನಾವು ಅಲ್ಲಿಯೂ ಅನ್ಬಹುದು. ಯಾಕೆ ವ್ಯಾಸರು ಮಾಡಿದ್ರು ಹಾಗಾದ್ರೆ? ವ್ಯಾಸರು ಮಾಡಿದ್ರೆ ತಾತ್ಪರ್ಯ ಅಹಂ ಪ್ರಯೋಗ ಮಾಡಿದ ಮೇಲೆ ಕೂಡ ಒಂದು ಕ್ರಿಯಾಪದ ಇರಬೇಕಂತ ಏನಿಲ್ಲ. ಅದನ್ನು ನೀವು ಅಧ್ಯಾಹಾರ ಮಾಡಿಕೊಂಡು ತಿಳ್ಕೊಂಡ್ರೆ ನಡೀತದೆ. ಅದು ಸಂಭಾಷಣೆ ಸಂಸ್ಕೃತದಲ್ಲೂ ನಡೀತದೆ, ಏನು ತೊಂದರೆ ಅಂತ ನನ್ನ ಅಭಿಪ್ರಾಯ. ಸಾಮಾನ್ಯವಾಗಿ ಬೇರೆ ಕಡೆ ಏನು ಮಾಡಿದ್ದಂದ್ರೆ ನಾನು ಮತ್ತು ಉಳಿದ ಋಷಿಗಳೆಲ್ಲರೂ ಕೂಡ ಹುಟ್ಟಿದ್ದೆವು ಅಂತಿದ್ದೆವು. ಹಾಗಾಗಿ ಜಜ್ಞಿವಹೆ ಜಜ್ಞಿಮಹೆ ಅಂತ ಪ್ರಯೋಗ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು. ನಾನು ಮತ್ತು ಅವರೆಲ್ಲರೂ ಹೋಗುತ್ತೇವೆ, ಓದುತ್ತೇವೆ, ಹುಟ್ಟಿದೆವು, ಬಂದೆವು, ನೋಡಿದೆವು. ಅಹಂ ಅನ್ನೋದಕ್ಕೇ ಉಳಿದದನ್ನು ಸೇರಿಸ್ಕೊಂಡು ಉತ್ತಮ ಪುರುಷದ ಬಹುವಚನ ಪ್ರಯೋಗ ಮಾಡಬೇಕಾಗಿತ್ತೇನೋ. ಆದರೂ ಅವರು ಜಜ್ಞಿರೆ ಅಂತ ಹೇಳಿರುವುದು ಒಂದೇನೋ ಒಂದು ಮಹತ್ವದ್ದಿದೆ. ಅಲ್ಲಿ ನಾರದನಿಗಿಂತ ಮರೀಚಿ ಮೊದಲಾದ ಋಷಿಗಳು ಅವರು ಶ್ರೇಷ್ಠರು ಅಂತ ಹೀಗೆ ತೋರಿಸುವ ಒಂದು ಧೋರಣೆ ಏನಾದರೂ ಇದ್ದಿರಬಹುದು ಅಂತ ಕಾಣಿಸ್ತದೆ. ಅಂತ ಒಂದು ಅಪರೂಪ ಪ್ರಯೋಗ ಇದೆ.